ಪ್ರಶ್ನೆ ಮಾಡ್ಬೇಕಾದಂತ ಮರ್ತ್ಬಿಟ್ಟಿದ್ದೀರಿ. ಹೋಗ್ಲಿ, ಅಲ್ಲಾದ್ರೂ ನಿಮ್ಮ ಪರವಾಗಿ ಕೆಲಸ ಮಾಡ್ತಾವ್ರ ಪ್ರಾಮಾಣಿಕವಾಗಿ ಅಂದರೆ ಅಲ್ಲೂ ಕೂಡ ಇಲ್ಲ, ಅಲ್ಲೂ ಕೂಡ ಇಲ್ಲ. ನಾನು ಹೋದೆ, ಏಪ್ರಿಲಲ್ಲಿ ಹೋದೆ, ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದು ಹೋದೆ. ನಾನು ಏಪ್ರಿಲಲ್ಲಿ ಹೋದಾಗ ಏಪ್ರಿಲ್ ತಿಂಗಳಲ್ಲಿ 3.5 ಕೋಟಿ ಲಾಸ್ ಅಂದ್ರು ಅಣ್ಣ. ಗೊತ್ತಿರಲಿ ನಿಮಗೆ, ನಾನೇನೋ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ಏನೋ ಬದಲಾವಣೆ ಆಗುತ್ತೆ ಅಂತ ಹೋದೆ ನಾನಲ್ಲಿ. ಏಪ್ರಿಲಲ್ಲಿ 3.5 ಕೋಟಿ ಲಾಸು ಅಂದರು. ಮೇಗ್ ಹೋದೆ, ಹೊಸಪ ನಾನೇನು ಗೊತ್ತಿಲ್ಲ ಅವಾಗ. ಮೇಗ್ ಹೋದೆ 9 ಕೋಟಿ ಲಾಸು ಅಂದರು. ನನಗೂ ಬೇಬಿ ಬರುತ್ತೋ ಬರೋದಿಲ್ಲ, ನಿಮಗೆ ಕೊಟ್ಟಿಲ್ಲ, ನೀವು ಕಾಪು ಬರುತ್ತೋ ಬರೋದಿಲ್ಲ. ನೀವು ಕೇಳ್ತಕ್ಕಂಥ ನ್ಯಾಯ ಇದೆ ಪ್ರಶ್ನೆ. ನಮ್ಮ ದುಡ್ಡನ್ನು ನಮಗೆ ಕೊಡಿ, ನಮ್ಮ ಶ್ರಮದ ದುಡ್ಡನ್ನು, ನಾವು ಪ್ರತಿಫಲದವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀರಿ ನೀವು, ನ್ಯಾಯ ಇದೆ. ಆದರೆ ಅಲ್ಲಿ 2.5 ಕೋಟಿ ಆಸ್ತಿ ಬಂಡವಾಳ ಹಾಕಿ ಲಾಸು ಅಂತಾರೆ, ಕಾಪು ಬರುತ್ತೋ ಬರೋದಿಲ್ಲ. ನಾನು ಅವ್ರಿಗೆ ಹೇಳಿದೆ, ರೈತರು ಹಳ್ಳಿಯಲ್ಲಿದ್ದಾರೆ, ಮಾಲೀಕರೆಲ್ಲ, ನಂದಿನಿಯ ಮಾಲೀಕರು ಹಳ್ಳಿಯಲ್ಲಿದ್ದಾರೆ, ಬೆಂಗಳೂರು ಒಕ್ಕೂಟದ ಮಾಲೀಕರು. ಅವ್ರು ನನ್ನ ಪ್ರಶ್ನೆ ಕೇಳ್ತಾರೆ, ನಾಳೆ ಬೆಳಿಗ್ಗೆ ನಮಗೆ ಲೆಕ್ಕ ಕೊಡಿ ಅಂತ ಕೇಳಿದ್ರೆ, ನಾನು ಲೆಕ್ಕ ಹೇಳಬೇಕು ಬೇಡ ನೀವು ಕೇಳಿದ್ರೆ, ನಾನು ಅವ್ರಿಗೆ ಹೇಳಿದೆ, ಬೋರ್ಡ್ ಮೇಲೆ ಲೆಕ್ಕ ತೋರಿಸಿ, ನಾನು 12.5 ಕೋಟಿ ಲೆಕ್ಕ ಕೊಡು ಅಂತ ಕೇಳಿದೆ ನಾನು. ಅವ್ರು ಹೇಳ್ತಾ ಇದ್ರು ಎಲ್ಲವೂ ಕೂಡ ಲಾಭ ಇದೆ, ನಷ್ಟ ಇದೆ ಅಂತ ಹೇಳ್ತಾ ಇದ್ರು. ಏನು ನಷ್ಟ ಇದೆ? ಪೌಡ್ರ್ ಮಾಡ್ತಾ ಇದ್ದೀವಿ, ನಷ್ಟ ಇದೆ. ಕನ್ವರ್ಷನ್ ರೇಟ್ 11 ಲೀಟ್ರ್ ಮಾಡಿದ್ರೆ 1 kg ಪೌಡ್ರ್ ಆಗುತ್ತೆ, 300 ರೂಪಾಯಿ kg ಪೌಡ್ರಿಗೆ ಖರ್ಚು ಬರ್ತದೆ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ರೇಟ್ ಇರ್ತಕ್ಕಂಥ 247 ರೂಪಾಯಿ, 5.5 ರೂಪಾಯಿ 1 kg 1 ಲೀಟ್ರ್ ಹಾಲ್ ಮೇಲೆ ಲಾಸ್ ಆಗುತ್ತೆ. ಹಂಗಾಗಿ ನಷ್ಟ ಆಗ್ತಾ ಇದೆ. ಸರಿ, ಲಾಭ ಯಾವುದಾದ್ರು ಹೇಳಪ್ಪ ಅಂದೆ ನಾನು. ಲಾಭ ಯಾವುದಿದೆ, ಯಾವುದ್ರ ಲಾಭ ಇದೆ ಹೇಳ್ಬೇಕು ನನಗೆ, ಸ್ವಲ್ಪ ದಯವಿಟ್ಟು ಹೇಳು ಅಂದೆ. ತುಪ್ಪ ಬೆಣ್ಣೆ ಲಾಭ ಇದೆ ಅಂದರು. ತುಪ್ಪ ಮತ್ತು ಬೆಣ್ಣೆ ಲಾಭ ಇದೆ ಅಂದರು. ನಾನು ಕೇಳಿದೆ ಅವ್ರನ್ನ, ಡೈಲಿ ಏನು ಮಾಡ್ತದೆ ಹೇಳು ಅಂತಂದೆ. ಆತ ಹೇಳಿದ, 13,000 kg ತುಪ್ಪ ತಯಾರು ಮಾಡ್ತೀವಿ ಪ್ರತಿ ದಿವಸ ನಾವು, ಅಷ್ಟು ಕೆಪಾಸಿಟಿ ಇದೆ ನಮ್ಮದು ಅಂದ್ರೆ. ಹೌದಾ, ವೆರಿ ಗುಡ್. ತಿಂಗಳಿಗೆ 400 ಟನ್ ತುಪ್ಪ ತಯಾರು ಮಾಡ್ತೀವಿ. ನೀವು ಮಾಲೀಕರಿರ್ತಕ್ಕಂಥ ನಂದಿನಿಕೆ ಬೆಂಗಳೂರು ಹಾಲು ಒಕ್ಕೂಟ ತಿಂಗಳಿಗೆ 400 ಟನ್ ತುಪ್ಪ ತಯಾರು ಮಾಡ್ತಾ ಇದ್ದೀವಿ. ಹೆಂಗೆ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು 187 ಟನ್ ತುಪ್ಪನ KMF ಕೊಡ್ತಾ ಇದ್ದೀವಿ, 509 ರೂಪಾಯಿ ರೇಟ್ ಹಂಗೆ ಅಂದರು. ವೆರಿ ಗುಡ್ ಅಂದೆ ನಾನು, ಮುಕ್ಕಿದ್ದು ಅಂದೆ ನಾನು. ಅವ್ರು ಹೇಳಿದ್ರು 147 ಟನ್ ತುಪ್ಪನ ಏಜೆನ್ಸಿಗಳ ಮೂಲಕ ಮಾರಾಟ ಮಾಡ್ತಾರೆ. ಪಾರ್ಲರ್ ಮತ್ತು ಏಜೆನ್ಸಿ ಇದೆ, ಏಜೆನ್ಸಿ ಮತ್ತು ಪಾರ್ಲರ್ ಇದೆ. 147 ಟನ್ ತುಪ್ಪನ 576 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ ಅಂದರು. ವೆರಿ ಗುಡ್ ಅಂದೆ ನಾನು, ಒಳ್ಳೇದಾಯ್ತು ಅಂದ್ರೆ. ಉಳ್ಕೆ ತುಪ್ಪ ಅಂದರೆ ಅದೇ ನೀವು ಬಂದ ಮೇಲೆ ಗಲಾಟೆ ಮಾಡಿದ್ರಲ್ಲ, ರೈತರಿಗೆಲ್ಲ ಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೊಡ್ತಾ ಇದ್ದೀವಿ ಅಂದರು. ನನಗನ್ನಿಸ್ತು, ನಾನು ಹೇಳಿದ್ದೆ ಎಷ್ಟು ಚೆನ್ನಾಗಿ ಫಾಲೋಅಪ್ ಮಾಡಿದ್ದಾರೆ ಇವರೆಲ್ಲ, ಒಳ್ಳೆ ಅಧಿಕಾರಿಗಳು ಅಂತ ಹೇಳಿ. ಎಷ್ಟು ಕೊಟ್ಟಿದ್ದೀರಿ ರೈತರಿಗೆ ಅಂದೆ. 30 ಟನ್ ತುಪ್ಪ ಕೊಟ್ಟಿದ್ದೀವಿ ಅಂದರು. ರೇಟ್ ಏನು ಅಂತ ಕೇಳಿದೆ ನಾನು. 580 ರೂಪಾಯಿ ಅಂದರು. 580 ರೂಪಾಯಿ ಅಂದರು. ನಾನು ಹೇಳಿದೆ, KMF ಅಧಿಕಾರಿಗಳೆಲ್ಲ ಬೆಳಗ್ಗೆ ಎದ್ದು ಭಾಳ ಕಷ್ಟಪಡ್ತಾರೆ. ಬೆಳಗ್ಗೆ ಎದ್ಬಿಟ್ಟು ಪಾಪ ನೀವೆಲ್ಲ ಕಾರಲ್ಲಿ ಓಡಾಡ್ತಾ ಇದ್ದೀರಿ ಅನ್ಸುತ್ತೆ, ನೀವು ಸಗಣಿ ಎತ್ತಲ್ಲ, ಗಂಜಾ ಗುಡಿಸಲ್ಲ, ಇದು ಮಾಡೋದ. KMF ಅಧಿಕಾರಿಗಳು ಬಹುಶಃ ಕಷ್ಟಪಡ್ತಾ ಇದ್ದಂಗೆ ಅವರೇ. ಬೆಳಗ್ಗೆ ಹಾಲು ಕರಿಬೇಕು, ಸಗಣಿ ಎತ್ತಬೇಕು, ಗಂಜಾ ಗುಡಿಸ್ಬೇಕು, ಮೇವು ಹಾಕಬೇಕು. ಹಂಗಾಗಿ ಅವ್ರಿಗೆ 509 ರೂಪಾಯಿ. ನೀವು ಹಾಲು ಹಾಕಂಗಿಲ್ಲ, ಸಗಣಿ ಎತ್ತಂಗಿಲ್ಲ, ಗಂಜಾ ಗುಡಿಸಂಗಿಲ್ಲ, ಬಂದು ಹಿಂಗೆಲ್ಲ ಗಲಾಟೆ ಮಾಡ್ಕೊಳಂಗಿಲ್ಲ ನೀವು, ನಿಮಗೆ 580 ರೂಪಾಯಿ. ಒಳ್ಳೆ ಭಗವಂತ ಒಳ್ಳೇದು ಮಾಡಲಪ್ಪ ನಿನಗೆ ಎಂದೆ ನಾನು ಅವನಿಗೆ. ಆತ ನಕ್ಕ, ಗೊತ್ತಾಗಲಿಲ್ಲ ಆತ ನಾನು ಹೇಳಿದ್ದು. ನಾನು ಅವ್ರಿಗೆ ಹೇಳಿದೆ, ಲೆಕ್ಕ ಬರುತ್ತಪ್ಪ ಅಂದೆ. ಬರ್ತದೆ ಅಂದರು. ತಗೋ ಮೊಬೈಲ್ ಅಂದೆ. ತಗೊಂಡು 509 ರೂಪಾಯಿಗೂ 580 ರೂಪಾಯಿಗೆ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸು? 509 ರೂಪಾಯಿ ಅವ್ರಿಗೆ ಕೊಡ್ತಾ ಇದೀವಿ, 580 ರೂಪಾಯಿ ನಿಮಗೆ ಕೊಡ್ತಾ ಇದೀವಿ. ಡಿಫ್ರೆನ್ಸ್ ಎಷ್ಟಿದೆ? 71 ರೂಪಾಯಿ ಡಿಫ್ರೆನ್ಸು. 1 ಟನ್ಗೆ 1000 kg ಎಷ್ಟಾಗುತ್ತಪ್ಪ? 71 ರೂಪಾಯಿ ಅಂದರೆ 71,000 ಆಗುತ್ತೆ. 71,000 ಇಂಟು 2,500 ಟನ್ ಲೆಕ್ಕ ಹಾಕಿ ಒಂದ್ಸರಿ ಎಷ್ಟಾಗುತ್ತೆ ಗೊತ್ತಾ ನಿಮಗೆ? 17,000 ಕೋಟಿ ನಿಮಗೆ ಕೂತ್ ಜಾಗದಲ್ಲಿ ಮೋಸ ಆಗ್ತಾ ಇದೆ. ಎಷ್ಟು? 17 ಕೋಟಿ. 71,000 ಇಂಟು 2,500 ಟನ್ ಲೆಕ್ಕ ಹಾಕಿದ್ರೆ 17 ಕೋಟಿ ಲಾಸ್ ಆಗ್ತಾ ಇದೆ. ಅಲ್ಲಿ ಯಾರು ಇರಬೇಕಿತ್ತು? ಹಾಗಾದ್ರೆ ಯಾರು ಇರಬೇಕಿತ್ತು? ಅಲ್ಲಿ ರೈತರು ಮಕ್ಳು ಇರಬೇಕಿತ್ತು, ನಿಮ್ಮ ಮಕ್ಳು ಇರಬೇಕಿತ್ತು, ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಮ್ಮಂದಿರು ಅವ್ರು ಇರಬೇಕಿತ್ತು. ಅವತ್ತು ಡಿಸೈಡ್ ಮಾಡಿದ್ವು ನಾವೆಲ್ಲ, ಕಾರ್ಯಕಾರಿ ಮಂಡಳಿಯವರು, ಅಧ್ಯಕ್ಷರು ಎಲ್ಲ ಡಿಸೈಡ್ ಮಾಡಿದ್ವು, ಇಲ್ಲಿ ಸರಿ ಹೋಗ್ಬೇಕಾದ್ರೆ ಹಾಲು ಹಾಕೋರು ಮಕ್ಳು ಇಲ್ಲಿ ಕೆಲಸಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು.